ದೇವನೂರು ಅವರೆಲ್ಲ ಚೆನ್ನಾಗಿ ಇದ್ರು ಬಿಡಿ, ಚೆನ್ನಾಗವರು. ಒಳ್ಳೆ ಸ್ವಾಮಿ, ಏನಾಗಲ್ಲ ನೋಡೋಣ, ನಡುಗ್ತೀರಾ ಹಿಂಗೆ ಇರ್ತೀರ ನೋಡೋಣ. ಹೂವ ತರುವರ ಮನೆಗೆ ಹುಲ್ಲ ತರುವನಯ್ಯ, ಈತನೀಗ ವಾಸುದೇವನು. ಹೂವ ತರುವರ ಮನೆಗೆ ಹುಲ್ಲ ತರುವನಯ್ಯ, ಈತನೀಗ ವಾಸುದೇವನು. ಕೇಶವನಾರಾಯಣನು ಪುಂಡರೀಕಾಕ್ಷನು, ಪುರಂದರ ವಿಠಲನು ಪುಂಡರೀಕಾಕ್ಷನು. So I was going around the city trying to see which of the inscription stones that are documented in the epigraphy of Karnataka are still around, what state they were in. So I'd come once here, I'd seen the inscription stone here, just I photographed it and gone back. This is not the place where you would find a temple. And as we came in and when we parked the car here, we saw a small group sitting at the temple corner there. They were playing cards and they were having a little bit of drinks there. They saw us getting down. Very curious, one of them came and asked us, what are you here for, in English? And at that time I said, I replied in Kannada saying there's an inscription, I wanted to see that, and he was quite taken aback. He said, oh, you speak Kannada. So then he said, what are you here for? I said, that's a very important piece of history for your place. Let's go see it. And then we went to the back of the temple where the inscription stone was. It's about 5 foot tall, and about half of it was covered over by an anthill, and photo frames and a lot of rubbish there. And I had to clear off the frames a little bit to show that there was even writing that was on that stone. One of the boys said, no, this is not good, you should not read it. If you read it, your head will split into a million pieces. That's the belief of some of the people that are out here. So I said, this is something that we often encounter from people when we go to these places. I said, no worries, here's a good time for you. Take my mobile phone, record my own head bursting. I want to share it with my family. ಅದು ಕಲ್ಲು ಮಣ್ಣಾಗ ಮುಚ್ಚಿಬಿಟ್ರೆ ಏನು ಮಾಡಿದೆ, ನಾನು ಕಲ್ಲೆತ್ತಿ ನಿಸ್ತೆ. ಅದು ಈ ಹಳೆ ಕಲ್ಲು ಏನೋ ಬರ್ದವ್ರೆ ಇದ್ರಾಗ ಅಂತೇಳಿ ನಿಸ್ಮೇಲೆ ಆಮೇಲೆ ಬಂದ್ರು ಇವರು ನಿಮ್ಮವರು, ಇದು ಸಿಂಗಾಪುರ ಇದು ನಡೆಸ್ತಾನ ಅದಪ್ಪ, ಎಣ್ಣೆ ಅದಲ್ಲ ಅಲ್ಲಿಂದ ಬರೋದು ನಿಮ್ಗೆ ದೇವಸ್ಥಾನಕ್ಕ ಅಂತ ಹೇಳೋದು. ಅದು ಅಕ್ಷರ ನಮ್ಗೆ ಓದಕ್ಕೆ ಬರಲ್ಲ, ಅದು ಅವರೇ ಓದಿತ್ತು. So we cleared the frames and then I showed the word Chikbethalli written on the stone to them. But from a very intimidating kind of a conversation, suddenly a lot of people came here with crowbars and pickaxes and all of that. And in a few minutes, the entire place was completely cleaned up. ಸಂವತ್ಸರ ಓದಕ್ಕಂತದ ವಾಕಂತದ ಒನ್ ಸ್ಟೆಪ್ ಸಾಕಂತದ ಇಲ್ಲಿ ಸಾಕಂತದ ಮೊದಲಿಗೆ ಬಾಯಿ ಸ್ವಲ್ಪ ಕೆಲಸ ಮಾಡು. ಟೂ ವೀಲರ್ ಯಾರದು ಹೇಳಿ ಅಪ್ಪ, ಟೇಬಲ್ ಬೇಕು ಸ್ವಲ್ಪ ಹೊತ್ತು. ನನ್ನ ಹೆಸರು ಮೋಹನ್ ಅಂತೇಳಿ. ನಮ್ಮ ತಾತ ಮುತ್ತಾತ ಎಲ್ಲನೂ ಇದೇ ಗ್ರಾಮದವರು. ನಾನು ಪ್ಲಂಬರ್ ಕೆಲಸ ಮಾಡ್ತೀನಿ, ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಕೆಲಸಗಳು ಎಲ್ಲ ಮಾಡ್ತಾಯಿರ್ತೀವಿ. ನಾವು ಈ ಸಿಂಗಾಪುರ ಮತ್ತು ಈ ವರದರಾಜ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳ್ಕೋಬೇಕು ಅಂಥೇಳಿ ಯಾಕೆ ಆಸಕ್ತಿ ಬಂತು ಅಂತಂದರೆ, ನಮ್ಮ ಹಿಂದೆ ನಮ್ಮ ಹಿರಿಯರೆಲ್ಲ ಹೇಳೋರು, ಈ ದೇವಸ್ಥಾನ ಚೋಳರು ಕಟ್ಟಿದ ದೇವಸ್ಥಾನ, ಗಂಧರ್ವರು ಒಂದೇ ರಾತ್ರಿನಲ್ಲಿ ಬಂದ್ಬಿಟ್ಟು ದೇವಸ್ಥಾನ ಕಟ್ಬಿಟ್ಟು ಬೆಳಗ್ಗೆ ಸೂರ್ಯ ಹುಟ್ಟೋಷ್ಟೊತ್ತಿಗೆ ಹೋಗ್ಬಿಟ್ಟಿದ್ರು. ಈ ದೇವಸ್ಥಾನ ಮತ್ತು ಒಂದು ಬಾವಿ, ಇಡೀ ಊರಲ್ಲಿ ಹಿಂದೆ ಆ ಬಾವಿಯಿಂದನೇ ನೀರು ಕುಡಿತಿದ್ರು. ಆ ಥರದ್ದು ಒಂದು ಬಾವಿ ಕಟ್ಬಿಟ್ಟು ಹೋಗ್ಬಿಟ್ರು ಅಂಥೇಳಿ ಹೇಳೋರು. ಆ ವಿಚಾರದಲ್ಲಿ ಏನಾದರೂ ನಮ್ಮ ದೇವಸ್ಥಾನದ್ದು ಒಂದು ಇತಿಹಾಸ ಇರ್ಬೋದು, ತಿಳ್ಕೊಬೇಕು ಅಂಥೇಳಿ ವಿಚಾರ ಮಾಡಿಕೊಂಡು ಅದರ ಆಸಕ್ತಿ ನಮಗೆ ಆ ರೀತಿ ಹುಟ್ಟಿತು. ವಿಷ್ಣು ದೇವ್ರಿಗೂ ಚೋಳರಿಗೂ ಏನು ಸಂಬಂಧ? ಅವರು ಶೈವ ಧರ್ಮ ಪರಿಪಾಲನೆ ಮಾಡ್ತಿದ್ರು.
ಅವರು ವೈಷ್ಣವ ಧರ್ಮ ಪರಿಪಾಲನೆ ಮಾಡಿರಲಿಲ್ಲ, ಮೊದಲೇ ಬಂದಂಥ ರಾಜರುಗಳು ಅಂತ ತಿಳ್ಕೊಳ್ತಾ ಇದ್ದಾಗ ಆಮೇಲೆ ಇದರಲ್ಲಿ ಏನೋ ಒಂದು ವಿಶೇಷ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಆಸಕ್ತಿಯಿಂದ ಮತ್ತು ನಮ್ಮೂರಲ್ಲಿ ಒಂದು ಕೆಳದಿ ಸಂಸ್ಥಾನದ್ದು ಒಂದು ಇತಿಹಾಸ ಹೇಳ್ತಾರೆ. ಒಂದು ಆಸ್ತಿ ಇದೆ, ಆ ಆಸ್ತಿನ ಕೆಳದಿ ರಾಜರು ಒಂದು ಮಠಕ್ಕೆ ದಾನ ಕೊಟ್ಟರು ಅನ್ನೋವಂಥದ್ದು. ಈಗ ಚೋಳರು ಬಂದರೆ 1000 ವರ್ಷ ಇತಿಹಾಸ ಹೋಗ್ತದೆ, 800 ವರ್ಷ 900 ವರ್ಷ 1000 ವರ್ಷಕ್ಕೆ ಇತಿಹಾಸ ಹೋಗ್ತದೆ. ಕೆಳದಿ ಸಂಸ್ಥಾನದ ಇತಿಹಾಸ ನೋಡೋಕೆ ಹೋದರೆ 16ನೇ ಶತಮಾನ 17ನೇ ಶತಮಾನ ಬರ್ತದೆ. ಆ 1000 ವರ್ಷ ಇತಿಹಾಸಕ್ಕೂ 16ನೇ ಶತಮಾನ 600 ವರ್ಷ ಇತಿಹಾಸಕ್ಕೂ ಏನು ಸಂಬಂಧ ಇರ್ಬೋದು ಅಂಥೇಳಿ ವಿಚಾರ ಮಾಡ್ತಾ ಇರಬೇಕಾದ್ರೆ ನಮಗೆ ಚಿಕ್ಕಬೆಟ್ಟಳ್ಳಿ ವಿಚಾರದಲ್ಲಿ ನಮಗೆ ಒಂದು ಫೇಸ್ಬುಕ್ಕು ವಿಡಿಯೋ ನೋಡಿಕೊಂಡು ಅದರಲ್ಲಿ ಸಿಂಗಾಪುರ ಹೆಸರು ಉಲ್ಲೇಖ ಆಗಿತ್ತು. ಅದರಲ್ಲಿ ಏನಾದ್ರು ತಿಳ್ಕೋಬೇಕು ಅನ್ನೋ ವಿಚಾರದಲ್ಲಿ ನಾವು ಅದರ ಹಿಂದೆ ಬಿದ್ದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡಿದ್ವಿ. ಸ್ಪ್ಯಾಮ್ ಕಾಲುಗಳು ಬರ್ತಾನೇ ಇರುತ್ತಲ್ಲ, ಯಾರೋ ಒಂದು ಬರ್ತಾ ಇರುತ್ತೆ, ಲೋನ್ ಬೇಕಾ, ಕ್ರೆಡಿಟ್ ಕಾರ್ಡ್ ಬೇಕಾ, ಮನೆ ಬೇಕಾ, ಆ ಬೇಕಾ, ಈ ಬೇಕಾ ಅಂತ ಏನೇನೋ ಬರ್ತಾ ಇರುತ್ತೆ. ಸೊ ಇದೇ ಥರನೇ ಯಾವುದೋ ಬಂತು ನಂಬರು, ಇವರು ಪ್ಲಂಬರ್ ಮೋಹನ್ ಅಂತನೋ ಆ ಥರ ಏನೋ ಹೆಸರು ಬಂತು. ಸರಿ, ನಾನು ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ದೆ, ಅದನ್ನ ಎತ್ಕೊಳ್ಳಿಲ್ಲ. ಪದೇ ಪದೇ ಪ್ರತಿದಿನ ಒಂದು 2-3 ಸಲ ಫೋನ್ ಮಾಡೋರು. ಸರಿ, ಕೊನೆಗೆ ನಾನು ಯಾರೋ ಇದು ಬೇಜಾರು ಮಾಡ್ತಾರೆ, ತೆಗೆದೋದ್ರೆ ಆಗಲ್ಲ ಅಂತೇಳಿ ಒಂದಿನ ಫೋನ್ ತೆಗೆದ್ರೆ, ಸರ್ ನಾನು ಈ ಥರ ಸಿಂಗಾಪುರದವನು, ನಿಮ್ದು ಯಾವುದೋ ಒಂದು ವಿಡಿಯೋ ನೋಡಿದೆ, ಚಿಕ್ಕಬೆಟ್ಟಳ್ಳಿದು, ಅದರಲ್ಲಿ ಸಿಂಗಾಪುರ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು, ನಮ್ಮೂರಿಗೆ ಬನ್ನಿ. ಈ ಥರ ಕಾಲಗಳು ಬರ್ತಾನೇ ಇರುತ್ತವೆ. ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ, ಅಲ್ಲಿದೆ, ಇನ್ನೊಂದಿದೆ, ಅದಿದೆ ಅಂತೆಲ್ಲ ಹೇಳಿ. ಸಾಧಾರಣವಾಗಿ ನಾವು ಇವನ್ನೆಲ್ಲ ಮಾಡ್ತಾಯಿದ್ದೆ, ಎಲ್ಲ ಕೆಲಸ ಬಿಟ್ಟು ಅದೊಂದೇ ಮಾಡೋದಾಗತ್ತೆ. ಚಟ್ರಮ್ಮಾಗಿ ಮೋಹನ್ ಅಂತ ಹೇಳಿ, ಶ್ರೀನಿವಾಸ್ ಅಂತೇಳಿ ಬಂದು ನಿಂತ್ಕೊಂಬಿಟ್ರು ಎದುರುಗಡೆ. ನಿಂತ್ಕೊಂಡು, ಸರ್ ನಾವು ಮೋಹನ್ ಸಿಂಗಾಪುರ ಅಂತ. ನಾನು ಯಪ್ಪ ಎಲ್ಲೋದ್ರೂ ಬಿಡಲ್ವಲ್ಲ ಅಂತ ಹೇಳಿ, ಏನು ವಿಷಯ ಹೇಳಿ ಅಂದರೆ, ನಮ್ಮೂರಲ್ಲಿ ಒಂದು ಶಾಸನ ಇದೆ ಸರ್, ಅದು ಬಂದು ಓದ್ಕೊಡ್ಬೇಕು ನೀವು. ಯಾಕಂದರೆ ಶಾಸನ ಅಂದರೆ ಸಾಧಾರಣವಾಗಿ ಇವ್ರುಗಳೆಲ್ಲ ಏನಾಗುತ್ತೆ, ಹಳ್ಳಿ ಜನಗಳು ನಾಗರಿಕಲ್ಲೂ ಶಾಸನ ಅಂತ ಕರೀತಾರೆ, ಎಲ್ಲನೂ ಶಾಸನ ಅಂತ ಕರೆದು ಬಿಡ್ತಾರೆ. ನಾನು ಫೋಟೋ ಗೀಟ ಇದೆಯಾ ಅಂದರೆ ಫೋಟೋ ಗೀಟ ಎಲ್ಲ ನೀವು ಬನ್ನಿ, ಅದೇನು ಅಂದರೆ ಬಂಡೆ ಮಣ್ಣು ಮುಚ್ಚೋಗಿದೆ, ಕೆರೆಯಲ್ಲಿ ಇನ್ನೊಂದಿಲ್ಲ, ಅದೆಲ್ಲ ತೆಗೆಸ್ಕೊಡ್ತೀವಿ ನೀವು ಬರ್ತೀವಿ ಅಂದರೆ. ನನಗೆ ಗಾಬರಿ ಆಗೋಯ್ತು. JCB ತರೋದಂತೆ, ಮಣ್ಣು ತೆಗಿಯೋದಂತೆ, ಅವೆಲ್ಲ ಯಾವುದು ಬೇಡವೇ ಬೇಡ, ಯಾವುದು ತೋಟದಲ್ಲಿದೆ ಅಂತಾರೆ, ಏನೇನೋ ಹೇಳ್ತಾರೆ. ಸರಿ, ಏನು ಹೇಳಿದ್ರು ಬಿಡೋಲ್ದು. ಸರಿ, ಒಂದಿನ ಹೋದೆ ನೋಡೋಣ ಅಂತೇಳಿ. ಅದಾದಮೇಲೆ ಹಂಗೆ ನಮ್ಮ ಸಂಬಂಧ ಬೆಳೀತಾ ಬಂತು. ನಿಧಾನಕ್ಕೆ ಏನಾಯಿತು ಅಂದರೆ, ಇವ್ರ ಆಸಕ್ತಿನೂ ಇದು ಹೆಚ್ಚಾಗಿ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಾವೇ ಇವರನ್ನು ಬಳಸ್ಕೊಳ್ತಾ ಇದ್ವಿ. ನಾವು ಮಾತಾಡೋದಕ್ಕೂ ನೀವು ಊರ ಜನ ಮಾತಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಸಿಂಗಾಪುರದ ವಿಷಯ ನೀವೇ ಹೇಳಿ, ಚಿಕ್ಕಬೆಟ್ಟಳ್ಳಿ ವಿಷಯ ನೀವೇ ಹೇಳಿ ಅಂತೇಳಿ ನಮ್ಮ ತಂಡದ ಭಾಗನೇ ಆಗೋದ್ರು ಅವ್ರು ಏನು ಈ ರೀತಿ ನಮ್ಮ ಥರ ಎಲ್ಲ ಯಾವುದು ಓದಿದ್ದು ಮಾಡಿದ್ದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದು ಏನೂ ಇಲ್ಲ. ಆ ಊರಿನ ಬಗ್ಗೆ ಹೆಮ್ಮೆ. ಅವ್ರ ಊರಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಅದು ಮೊದಲನೇ ವರ್ಷಗಳಿಂದನೂ ನಮ್ಮ ಊರು ನಮ್ಮ ಹೆಮ್ಮೆ ಅಂತಲೇ ಅದಕ್ಕೆ ಒಂದು ಹೆಸರು ಕೊಟ್ಟು ನಡ್ಸ್ಕೊಂಡು ಬರ್ತಾಯಿದ್ದಾರೆ. ಸಿಂಗಾಪುರ ಹಬ್ಬ ಅಂತಲೇ ಮಾಡ್ಕೊಂಡು ಬರ್ತಾಯಿದ್ದಾರೆ. ಚಿಕ್ಕಬೆಟ್ಟಳ್ಳಿ ಗ್ರಾಮನ 1524ನೇ ಇಸ್ವಿನಲ್ಲಿ ನವೆಂಬರ್ 26ರಂದು ಸಿಂಗಪ್ಪ ನಾಯಕರು ಸಿಂಗಾಪುರದ ತಿರುಮಲ ದೇವರಿಗೆ ದಾನ ಕೊಟ್ಟಂಥ ವಿಶೇಷ ದಿವಸ. ಆ ಕಾಲದಲ್ಲಿ ಯಾವ ವೈಭೋಗದಲ್ಲಿ ಏನು ಕೊಟ್ಟರು, ಏನು ಮಾಡಿದ್ರು, ಏನು ಸೇವೆ ಮಾಡಿದ್ರು ನಮಗೆ ಗೊತ್ತಿಲ್ಲ. ಆದರೆ ಕನಿಷ್ಠ ಈಗ ಒಂದು ಏನು ಹೆಬ್ಬಾಳದ್ದು, ಈಗ ಗಂಗರ ಕಾಲದ್ದು, ಆ ಗಂಗರ ಕಾಲದ್ದು 1250 ವರ್ಷ ಹಳೇದನ್ನು 2021 ಮೋಸ್ಟ್ಲಿ ಆಸ್ಪಾಸಲ್ಲಿ ಆ ಮಂಟಪ ಆ ಕಾಲದಲ್ಲಿ ಮಾಡ್ತಿದ್ದಂಥ ಶೈಲಿಯನ್ನು ಹೆಬ್ಬಾಳದಲ್ಲಿ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ 2021ನೇ ಇಸ್ವಿಯಲ್ಲಿ. ಅಂದರೆ ನಾವು 500 ವರ್ಷದ ಹಿಂದೆ ನಡೆದಂಥ ಒಂದು ಆ ಪೂಜೆ ಪುನಸ್ಕಾರ ಸೇವೆ ಇವತ್ತು ಒಂದು ತಕ್ಕ ಮಟ್ಟಕ್ಕಾದರೂ 2024ರಲ್ಲಿ 500 ವರ್ಷದ ನಂತರ ಒಂದು ಮಾಡಬೇಕು ಅಂಥೇಳಿ ಈ ಕಾರ್ಯಕ್ರಮ ಮಾಡೋಕ್ಕೆ ಹೊರಟಿದ್ದೀವಿ. ಇದರಲ್ಲಿ ನಮ್ಮ ಗ್ರಾಮಸ್ಥರು ಎಲ್ಲರೂ ನಮಗೆ ಹಿರಿಯರು ಸಖತ್ ಸಪೋರ್ಟ್ ಮಾಡ್ತಾಯಿದ್ದಾರೆ. ನನಗೆ ಹೆಮ್ಮೆ ಅದು. ಅಂಗರಂಗ ವೈಭೋಗ ಯಾವ ಥರ ನಡಿಬೇಕು ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು. ಅಮೃತ ಪಡಿ ನೈವೇದ್ಯಕ್ಕೆ ಅಂದರೆ ಇಲ್ಲಿ ಒಂದು ನೃತ್ಯ ಸೇವೆ ಆಗ್ಬೋದು, ಕಲಾ ತಂಡಗಳು, ಜಾನಪದ ಸಂಗೀತ ಸೇವೆ, ಈ ಥರ ಎಲ್ಲ ಒಂದು ವಿಶೇಷವಾದಂಥ ಕಾರ್ಯಗಳು ಮಾಡಲಿ ಅಂಥೇಳಿ ಆ ಊರನ್ನು ದಾನ ಕೊಟ್ಟಿರ್ತಾರೆ ಆಗಿನ ಕಾಲಕ್ಕೆ. ಮತ್ತು ತಿರುಮಲೆ, ತಿರುಪತಿ, ತಿರುವೆಂಗಳನಾಥ ಅಂತಲೇ ವಿಶೇಷವಾಗಿ ಕರೆದಿದ್ದಾರೆ.
ವರದರಾಯ ಸ್ವಾಮಿ ಅಪಾರ ನಂಬಿಕೆ. ಸ್ವಾಮಿ ವರ ನೀಡೋನು. ಅದಕ್ಕೆ ನಾನು ಹೇಳೋದು, ಹೂವ ತರುವರ ಮನೆಗೆ ಉಲ್ಲ ತರುವನಯ್ಯ, ಈತನೀಗ ವಾಸುದೇವನು ಹೂವ ತರುವರ ಮನೆಗೆ